ಬೃಣಿ ಕನ್ನಡ ಲಾಗ್. ನಾನಿವತ್ತು ಮೈಸೂರಿನ ಹೆಬ್ಬಾಳ್ನಲ್ಲಿರುವಂಥ ಅನ್ನಪೂರ್ಣೇಶ್ವರಿ ಟೆಂಪಲ್ಗೆ ಹೋಗೋಣ ಅಂತ ಹೊರಟಿದ್ದೆ. ಮಳೆ ಕೂಡ ತುಂಬ ಬರ್ತಾಯಿತ್ತು. ಮಳೆ ನಿಂತ ಮೇಲೆ ಹೊರಡೋಣ ಅಂದ್ಬಿಟ್ಟು ವೆಯ್ಟ್ ಮಾಡ್ತಿದ್ದೆ. ಈಗ ಮಳೆನೂ ನಿಲ್ತು ಹೊರಟೆ. ಇದು ಬಂದು ಅನ್ನಪೂರ್ಣೇಶ್ವರಿ ಆರ್ಚ್. ಇದು ಬಂದು ಹೆಬ್ಬಾಳಲ್ಲಿ ಇರೋವಂಥದ್ದು, ಮೈಸೂರು ಹೆಬ್ಬಾಳ್ನಲ್ಲಿ ಇರೋವಂಥದ್ದು. ನೀವು ನೋಡ್ತಿರ್ಬೋದು, ಇದು ಅನ್ನಪೂರ್ಣೇಶ್ವರಿ ಟೆಂಪಲ್. ಇದು ತುಂಬ ಚೆನ್ನಾಗಿದೆ. ಇಲ್ಲಿಗೆ ಬಂದರೆ ಹೊರನಾಡು ಅನ್ನಪೂರ್ಣೇಶ್ವರಿ ಟೆಂಪಲ್ಗೆ ಹೋದಷ್ಟೇ ಖುಷಿ ಆಗುತ್ತೆ. ತುಂಬ ಚೆನ್ನಾಗಿದೆ, ಹೊರಗಡೆಯಿಂದನೇ ಇದು ನೋಡ್ಲಿಕ್ಕೆ ತುಂಬ ಚೆನ್ನಾಗಿದೆ. ನನಗಂತೂ ಇಲ್ಲಿ ನೋಡಿ ತುಂಬ ಖುಷಿನೇ ಆಯಿತು. ಆ್ಯಕ್ಚುಲಿ ಇಲ್ಲಿ ಯಾರೂ ಇರಲಿಲ್ಲ, ದೇವಸ್ಥಾನದಲ್ಲಿ ಕ್ಲೋಸ್ ಆಗಿತ್ತು. ಆದರೂ ನಾನು ಹೋದೆ ಒಳಗಡೆ ಹೋಗಿ ವಿಡಿಯೋ ಎಲ್ಲ ಮಾಡ್ತಾಯಿದ್ದೆ. ತುಂಬ ಇಷ್ಟ ಆಯಿತು ನನಗೆ. ನಾನು ಒಬ್ಬಳೇ ಇದ್ದೀನಿ ಏನೋ ಫೀಲ್ ಕೂಡ ನಂಗೆ ಆಗಲಿಲ್ಲ. ದೇವಸ್ಥಾನದ ಕೆತ್ತನೆ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂದರೆ, ಒಂದೊಂದು ವಿಗ್ರಹನೂ ಒಂದೊಂದು ಥರ ತುಂಬ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿ ಕೆತ್ತಿದ್ದಾರೆ. ನೋಡ್ಲಿಕ್ಕೆ ತುಂಬ ಖುಷಿ ಆಗುತ್ತೆ. ತುಂಬ ಪ್ರಸಿದ್ಧವಾದ ದೇವಸ್ಥಾನ ಇದು. ಇಲ್ಲಿ ಬಂದು ಮದುವೆಗಳು, ಫಂಕ್ಷನ್ಗಳು, ಬರ್ಡೇ, ನಾಮಕರಣ ಪ್ರತಿಯೊಂದೂ ಕೂಡ ಮಾಡ್ತಿರ್ತಾರೆ. ನಾನು ಹೋದಾಗ ಈವ್ನಿಂಗ್ 4:30 ಆಗಿತ್ತು. ಇನ್ನೂ ದೇವಸ್ಥಾನ ಓಪನ್ ಆಗಿರಲಿಲ್ಲ. 5:30ಗೆ ಓಪನ್ ಆಗುತ್ತೆ ಅಂತ ಹೇಳಿದ್ರು ಅಲ್ಲಿ ಕೇಳಿದ್ದಕ್ಕೆ. ಆಫೀಸ್ ಕೂಡ ಓಪನ್ ಆಗಿರಲಿಲ್ಲ, ಕ್ಲೋಸ್ ಮಾಡಿದ್ರು. ನಾನು ಹಾಗೆ ಸುತ್ತ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ವಿಡಿಯೋಗಳನ್ನ ಮಾಡ್ಕೊತಾ ಇದ್ದೆ. ಇದು ಆಂಜನೇಯ ಟೆಂಪಲ್. ಆ್ಯಕ್ಚುಲಿ ಇಲ್ಲಿ ಬಂದು ಆಂಜನೇಯ ಟೆಂಪಲ್ ಇದೆ. ಎದುರುಗಡೆ ಹೋದ ತಕ್ಷಣ ರೈಟ್ ಸೈಡ್ಗೆ ಆಂಜನೇಯ ಟೆಂಪಲ್ ಸಿಗುತ್ತೆ. ಇಲ್ಲಿ ಬಂದು ವರ್ಷಕ್ಕೊಂದ್ಸರಿ ರಥೋತ್ಸವ ಆಗುತ್ತೆ. ಅಂದರೆ ಹೊರನಾಡು ಅನ್ನಪೂರ್ಣೇಶ್ವರಿ ರಥೋತ್ಸವ ಯಾವಾಗ ಆಗುತ್ತೆ ಅವತ್ತಿನ ದಿನವೇ ಇಲ್ಲೂ ಕೂಡ ರಥೋತ್ಸವ ಆಗುತ್ತೆ. ಅದಲ್ಲದೆ ಪ್ರತಿ ಹುಣ್ಣಿಮೆಯಲ್ಲೂ ಇಲ್ಲಿ ಸತ್ಯನಾರಾಯಣ ಪೂಜೆ ನಡೆಯುತ್ತೆ. ಆಗ ಭಕ್ತಾದಿಗಳು, ಅನ್ನಸಂತರ್ಪಣೆ ಸೇವರ್ತಕರು 5,000 10 ಜನರಿಗೆ ಊಟದ ವ್ಯವಸ್ಥೆ ಮಾಡ್ಬೋದು. 250 ರೂಪಾಯಿ ಕೊಟ್ಟವರು 4 ಜನಕ್ಕೆ ಊಟದ ವ್ಯವಸ್ಥೆ ಮಾಡ್ಬೋದು. 50 ರೂಪಾಯಿ ಕೊಟ್ಟು ಒಬ್ಬರಿಗೆ ಊಟದ ವ್ಯವಸ್ಥೆ ಮಾಡ್ಬೋದು. ಈ ಥರ ಬೋರ್ಡ್ನ ಕೂಡ ಹಾಕಿದ್ದಾರೆ ಇಲ್ಲಿ. ಆ ರೀತಿ ಮಾಡ್ಬೋದು. ಲಾಕ್ ಓಪನ್ ಮಾಡ್ತಾಯಿದ್ದೀನಿ. ಇದ್ರೊಳಗಡೆ ಬಂದರೆ ನಿಮಗೆ ಪಾಸಿಟಿವ್ ಎನರ್ಜಿ ಬರುತ್ತೆ. ಅಂದರೆ ಈ ಪ್ಲೇಸ್ ತುಂಬ ಚೆನ್ನಾಗಿದೆ. ಇದು ಬಂದು ಕಾವೇರಿ ಮಾತೆದು ಪಾದ. ಕಾವೇರಿ ಮಾತೆ ವಿಗ್ರಹ ಕೂಡ ನಾನು ಪಿಕ್ನ ಹಾಕಿದ್ದೀನಿ. ತುಂಬ ಚೆನ್ನಾಗಿದೆ ನೋಡಲಿ. ಇದ್ರೊಳಗಡೆ ಹೋದರೆ ಈಗ ನೀವು ಸ್ವರ್ಗಕ್ಕೆ ಹೋದ ಫೀಲ್ ಆಗುತ್ತೆ. ಸ್ವರ್ಗನೇ ನೋಡ್ತಿದ್ದೀರೇನೋ ಅನ್ನೋಷ್ಟು ಫೀಲ್ ಆಗುತ್ತೆ. ತುಂಬ ಚೆನ್ನಾಗಿದೆ ನೋಡಿ. ಎಷ್ಟು ಖುಷಿ ಆಗುತ್ತೆ ಅಂತಂದರೆ, ಎಲ್ಲೂ ಕೂಡ ನಾನಂತೂ ಈ ಥರದ್ದು ನಾನು ಎಲ್ಲೂ ನೋಡಿಲ್ಲ. ಎಷ್ಟೋ ದೇವಸ್ಥಾನಗಳನ್ನ ನಾನು ನೋಡಿದ್ದೀನಿ, ಬಟ್ ಎಲ್ಲೂ ಈ ಥರ ಹಾಕಿರೋದನ್ನ ನಾನು ನೋಡಿಲ್ಲ. ತುಂಬ ಖುಷಿಯಾಯಿತು. ಆ್ಯಕ್ಚುಲಿ ನಮ್ಮ ಮೈಸೂರಲ್ಲೇ ಈ ಥರ ಇದೆ ಅಂದರೆ ಒಂಥರ ಹೆಮ್ಮೆ ಅನಿಸುತ್ತೆ. ಅದು ಅಲ್ಲದೆ ಖುಷಿ ಆಗುತ್ತೆ ನೋಡಲಿಕ್ಕೆ. ಏನಂದರೆ ಈ ದೇವಸ್ಥಾನಕ್ಕೆ ಬಂದರೆ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಇದೆ. ತುಂಬ ಖುಷಿಯಾಗುತ್ತೆ. ಅಂದರೆ ನೆಮ್ಮದಿ ಕೂಡ ಸಿಗುತ್ತೆ. ನಾನು 1 hour ಆ್ಯಕ್ಚುಲಿ ಒಬ್ಬಳೇ ಕೂತಿದ್ದೆ ದೇವಸ್ಥಾನದಲ್ಲಿ. ಎಷ್ಟು ಖುಷಿಯಾಯಿತು ಅಂದರೆ, ನನಗೊಬ್ಬಳೇ ಕೂತಿದ್ದೀನಿ ಅನ್ನೋ ಫೀಲ್ ಕೂಡ ನಂಗೆ ಆಗಲಿಲ್ಲ. ಎಷ್ಟೋ ಒಂಥರ ಸಮಾಧಾನ, ಯಾವುದೇ ಫೀಲಿಂಗ್ಸ್ ಆಗಲಿ, ನನ್ನ ಖುಷಿಗಳನ್ನಾಗಲಿ ದೇವ್ರ ಹತ್ರ ಶೇರ್ ಮಾಡಿಕೊಂಡೆ. ತುಂಬ ಖುಷಿಯಾಯಿತು. ಇದು ನೋಡ್ತಿರ್ಬೋದು ನೀವು, ಗ್ರಹಗಳದ್ದು ವಿಗ್ರಹ ಹಾಗೂ ವನಗಳು, ಗ್ರಹಗಳಿಗೆ ಸಂಬಂಧಪಟ್ಟ ಯಾವ ವನಗಳಿರುತ್ತೆ ಅದನ್ನು ಇಲ್ಲಿ ಹಾಕಿದ್ದಾರೆ. ಎಷ್ಟು ನವಗ್ರಹಗಳಿದೆ, ನವಗ್ರಹಗಳು ಒಂದೊಂದೂ ಕೂಡ ವಿಗ್ರಹ ಹಾಗೂ ವನಗಳನ್ನ ಇಲ್ಲಿ ಹಾಕಿದ್ದಾರೆ. ನೀವು ನೋಡ್ತಿರ್ಬೋದು, ತುಂಬ ಚೆನ್ನಾಗಿದೆ. ಅದೇ ಫೀಲಿಂಗ್ಸ್ ಇದ್ದರೂ ನೀವು ಇಲ್ಲಿ ಬಂದು 1 hour ಅಥವಾ 1/2 hour ಕಾಲ ಕಳೆದ್ರೆ ನಿಮಗೆ ಪಾಸಿಟಿವ್ ಎನರ್ಜಿ ಸಿಗುತ್ತೆ. ತುಂಬ ಚೆನ್ನಾಗಿದೆ. ಎಷ್ಟು ಖುಷಿ ಆಗುತ್ತೆ ಅಂದರೆ, ಅಮ್ಮನವರು ಕೂಡ ಅಷ್ಟೇ ನಮಗೆ ತುಂಬ ಸ್ಟ್ರೆಂತನ್ನ ತುಂಬ್ತಾರೆ ಅಂತ ಅನಿಸುತ್ತೆ. ಆ್ಯಕ್ಚುಲಿ ನಾನು ಒಂದು 15 minutesಗೆ ನೋಡ್ಕೊಂಡು ಹೋಗ್ಬಿಡೋಣ ಅಂತ ಬಂದಿದ್ದು. ಬಟ್ ನನಗೆ 1 hour ಆದ್ರೂ ನನಗೆ 1 hour ಆಗಿದೆ, 1.5 hour ಆಯಿತು ಅಂದ್ಕೊಳ್ಳಿ. ಅಷ್ಟಾಗಿದೆ ಅಂತ ನಂಗೆ ಅನ್ನಿಸ್ತಾನೇ ಇರಲಿಲ್ಲ. ನನಗಿನ್ನೂ ಕೂಡ ವಾಪಸ್ ಹೋಗಲಿಕ್ಕೆ ಮನಸ್ಸಾಗ್ತಿರ್ಲಿಲ್ಲ. ಅಷ್ಟೊಂದು ಚೆನ್ನಾಗಿತ್ತು. ತುಂಬ ಚೆನ್ನಾಗಿದೆ ದೇವಸ್ಥಾನ. ಎಷ್ಟು ಪ್ರಸಿದ್ಧವಾದ ದೇವಸ್ಥಾನ ಇದು ಅಂದರೆ, ತುಂಬ ಚೆನ್ನಾಗಿ ರಥೋತ್ಸವ ಕೂಡ ನಡೆಯುತ್ತೆ ಇಲ್ಲಿ ಇಯರ್ಲಿ ಒನ್ಸು. ಅವಾಗೆಲ್ಲ ತುಂಬ ಪ್ರೋಗ್ರಾಮ್ಗಳನ್ನ ಕೂಡ ಮಾಡ್ತಾರೆ ಇಲ್ಲಿ. ಎಲ್ಲ ಥರದ ಪ್ರೋಗ್ರಾಮ್ಗಳನ್ನ ಕೂಡ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಕೂಡ ಈ ದೇವಸ್ಥಾನಕ್ಕೆ ಬನ್ನಿ, ಎಲ್ರಿಗೂ ಇಷ್ಟ ಆಗುತ್ತೆ. ಯಾಕೆಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಎಲ್ಲರಿಗೂ ಕಷ್ಟಗಳಿರುತ್ತೆ, ನೋವಿರುತ್ತೆ, ಖುಷಿನೂ ಇರುತ್ತೆ. ಏನೇ ಇದ್ರೂ ಇಲ್ಲಿ ಬಂದು ದೇವ್ರ ಹತ್ರ ಶೇರ್ ಮಾಡ್ಕೊಳ್ಳಿ. ಅದಲ್ಲದೆ ಇಲ್ಲೆಲ್ಲನೂ ನೋಡಿಕೊಂಡು ಆರಾಮಾಗಿ ಅರ್ಧ ಗಂಟೆ ಕೂತ್ಕೊಂಡು ಹೋಗಿ. ತುಂಬ ಪಾಸಿಟಿವ್ ಎನರ್ಜಿ ಬರುತ್ತೆ. ತುಂಬ ಖುಷಿ ಆಗುತ್ತೆ ನಿಮಗೂ ಕೂಡ. ಅಂದರೆ ಮನುಷ್ಯ ಅಂದಮೇಲೆ ಎಲ್ಲರಿಗೂ ಕಷ್ಟಗಳಿರುತ್ತೆ. ಯಾವುದೇ ಮನುಷ್ಯನೂ ಕಷ್ಟಗಳನ್ನ ನಾವು ಯಾರ ಹತ್ರನೂ ಶೇರ್ ಮಾಡ್ಕೊಳಕ್ಕಾಗಲ್ಲ. ನಾವು ಶೇರ್ ಮಾಡ್ಕೊಳಕ್ಕಾಗೋದು ದೇವ್ರ ಹತ್ರನೇ. ದೇವರೇ ಅದಕ್ಕೊಂದು ದಾರಿ ತೋರಿಸ್ತಾರೆ. ನಾನು ಅಂದ್ಕೊಂಡೆ ಇದನ್ನೆಲ್ಲ ನೋಡ್ತಾ ಇಷ್ಟೇ ಇರ್ಬೋದು. ಅಂದರೆ ಇಲ್ಲಿ ಏನು ಗ್ರಹಗಳಿದೆ, ಗ್ರಹಗಳು ಹಾಗೂ ಗ್ರಹಗಳದ್ದು ವನಗಳು ಮಾತ್ರ ಅಂತ ಅಂದ್ಕೊಂಡೆ. ಹಾಗೇ ಹೋಗ್ತಾ ಇಲ್ಲಿ ನೋಡೋಣ, ಇಲ್ಲೇನೋ ಇರೋ ಥರ ಕಾಣಿಸ್ತಿದೆ ಅಂತ ಹೇಳಿ ಮುಂದೆ ಹೋದೆ. ನಾನು ಕೂಡ ಫಸ್ಟ್ ಟೈಮ್ ಇದನ್ನೆಲ್ಲ ನೋಡಿದ್ದು. ಮುಂದೆ ಹೋಗಿ ನೋಡಿದ್ರೆ ಅಲ್ಲೊಂದು ಗೇಟಲ್ಲಿ ಏನೋ ಡಿಫ್ರೆಂಟಾಗಿ ಏನೋ ಕಾಣಿಸ್ತಾ ಇತ್ತು. ಇದು ನವಗ್ರಹವನ, ಇದು ನಾನು ನೋಡಿದ್ನಲ್ಲ ಇವಾಗ, ಅದನ್ನು ಬಿಟ್ಟು ಮುಂದೆ ಹೋಗೋಣ ಅಂದ್ಕೊಂಡು ಹೋಗ್ತಾ ಇದ್ದೆ. ಅಲ್ಲಿ ಮತ್ತೆ ಪಕ್ಕದಲ್ಲಿ ಒಂದು ಗೇಟ್ ಇತ್ತು. ಅಲ್ಲಿಂದ ಹೊರಟೆ ಒಳಗೆ.
ಬಟ್ ಇದು ಇನ್ನೂ ಒಂಥರ ಡಿಫ್ರೆಂಟ್ ಆಗಿರೋ ಪ್ಲೇಸ್ ಅಂತ ಅನ್ನಿಸ್ತು. ಎಷ್ಟು ಖುಷಿ ಆಯಿತು ಅಂದರೆ, ಇಲ್ಲಿ ಬಂದು ತೆಂಗಿನಕಾಯಿ ಹೊಡೆಯೋ ಸ್ಥಳ, ಅಂದರೆ ದೇವಸ್ಥಾನದಲ್ಲಿ ಪೂಜೆಗೆ ತೆಂಗಿನಕಾಯಿ ಹೊಡೆಯೋ ಸ್ಥಳ. ಅಲ್ಲಿಂದ ಒಳಗಡೆ ಹೋದರೆ ಇಲ್ಲೆಲ್ಲ ಗಾರ್ಡನ್ ಮಾಡ್ಕೊಂಡಿದ್ದಾರೆ. ಅಂದರೆ ಗುಲಾಬಿ ಗಿಡಗಳು, ಈ ಸೇವಂತಿ ಗಿಡಗಳು, ಈ ಥರದ್ದೆಲ್ಲ ಹಾಕಿದ್ದಾರೆ ಚಿಕ್ಕ ಚಿಕ್ಕದು. ಇನ್ನೂ ಕೂಡ ಅದು ಫಿನಿಶ್ ಆಗಿಲ್ಲ, ಫುಲ್ ಫಿನಿಶ್ ಮಾಡ್ತಿದ್ದಾರೆ. ಮತ್ತು ನೀವು ನೋಡ್ತಿರ್ಬೋದು ಈ ಮೊಲಗಳು ಮತ್ತು ಗಿಣಿಗಳದ್ದು ಇದೆಲ್ಲ ವಿಗ್ರಹಗಳಿತ್ತು. ಇದು ಬಂದು ಶಿವನ ಸನ್ನಿಧಿ ಅಂತಂದರೆ ಇಲ್ಲಿ ಶಿವನದು ವಿಗ್ರಹ ಇದೆ. ತುಂಬ ಚೆನ್ನಾಗಿತ್ತು ನೋಡಲಿಕ್ಕೆ. ನಾನು ಕೂಡ ಅದನ್ನೇ ಒಂದು 5 ನಿಮಿಷ ಕ್ಯಾಪ್ಚರ್ ಮಾಡಿದೆ. ತುಂಬ ಚೆನ್ನಾಗಿತ್ತು, ತುಂಬ ಖುಷಿಯಾಯಿತು. ಅಲ್ಲಿಂದ ರೈಟ್ ಸೈಡ್ಗೆ ಹೋದರೆ ಅಲ್ಲೇನೋ ಡಿಫ್ರೆಂಟ್ ಆಗಿದೆ ಅಂತ ಅನ್ನಿಸ್ತು. ಹಾಗೆ ಹೋಗ್ತಾ ಇದ್ದೆ, ಇಲ್ಲೊಂದು ಧ್ವಜ ಕಂಬ ಇದೆ. ಅದನ್ನು ಬಿಟ್ಟು ರೈಟ್ ಸೈಡ್ಗೆ ಹೋಗಿದ್ರೆ ಅಲ್ಲೂ ತುಂಬ ಡಿಫ್ರೆಂಟಾಗಿ ಏನೋ ಕಾಣಿಸ್ತಾ ಇತ್ತು. ಹಾಗಾಗಿ ಇಲ್ಲಿ ಮುಂದೆ ಬಂದೆ. ಈ ಟೆಂಪಲ್ನ ನೋಡ್ತಿದ್ರೆ ಈ ಟೆಂಪಲ್ನಲ್ಲಿ ಹೀಗೆಲ್ಲ ಕೂಡ ಮಾಡಬಹುದಾ, ಹೀಗೆಲ್ಲ ಕೂಡ ಇದೆಯಾ ಅಂತ ಅನಿಸುತ್ತೆ. ಸಖತ್ ಖುಷಿ ಆಗುತ್ತೆ. ಇದು ಬಂದು ರಾಶಿಗಳು, ಇದು ವೃಶ್ಚಿಕ ರಾಶಿ, ನನ್ನ ರಾಶಿ. ಹಾಗಾಗಿ ಇದನ್ನು ಜಾಸ್ತಿ ಕ್ಯಾಪ್ಚರ್ ಮಾಡಿದ್ದೀನಿ. ಈ ಥರ ಎಲ್ಲ ರಾಶಿಗಳದ್ದು ಕೆತ್ತನೆಯನ್ನು ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಮುಂದೆ ಹೋಗೋಣ. ಮುಂದೆ ಏನಿದೆ ಅಂತ ತೋರಿಸ್ತೀನಿ ನಿಮಗೆ ನಾನು. ನೋಡ್ತಿರ್ಬೋದು ಪ್ರತಿಯೊಂದು ರಾಶಿಯಲ್ಲೂ ಗ್ರಹ ಯಾವುದು, ದಿಕ್ಕು ಯಾವುದು, ವೃಕ್ಷ ಯಾವುದು ಅಂತ ಹೇಳಿ ಕೊಟ್ಟಿದ್ದಾರೆ. ಗ್ರಹ ಕುಜ, ದಿಕ್ಕು ವರ್ಣ, ವೃಕ್ಷ ಕಗ್ಗಲಿ, ವೃಶ್ಚಿಕ ರಾಶಿದು. ಈ ಥರ ಪ್ರತಿಯೊಂದು ರಾಶಿಯಲ್ಲೂ ಎಲ್ಲ ಆ್ಯಕ್ಚುಲಿ ನಮಗೆ ಪ್ರತಿಯೊಂದು ರಾಶಿದು ಗೊತ್ತಿರಲ್ಲ. ಇಲ್ಲಿ ಬಂದರೆ ಎಲ್ಲನೂ ತಿಳ್ಕೊಬೋದು. ಹಾಗೆ ಇದನ್ನೆಲ್ಲ ನೋಡ್ತಿದ್ರೆ ಏನೋ ಒಂಥರ ಖುಷಿ ಆಗುತ್ತೆ. ಪ್ರತಿಯೊಂದನ್ನು ನೋಡ್ಕೊತ ನಾವು ತಿಳ್ಕೊತಾ ಹೋಗ್ತಾ ಇರ್ಬೋದು. ನವಗ್ರಹಗಳಿಗೆ ಯಾವುದ್ಯಾವುದು ವನಗಳಿದೆ, ಮತ್ತು ರಾಶಿಗೆ ಯಾವ ಗ್ರಹ ಇದೆ, ಯಾವ ರಾಶಿಗೆ ಯಾವ ಗ್ರಹ ಇದೆ, ಯಾವ ರಾಶಿಗೆ ಯಾವ ವನ ಇದೆ, ವೃಕ್ಷ ಇದೆ, ಮತ್ತು ಯಾವ ರಾಶಿಗೆ ಯಾವ ದಿಕ್ಕು ಅಂತ ಎಲ್ಲ ಪ್ರತಿಯೊಂದೂ ನಾವು ತಿಳ್ಕೊತಾ ಹೋಗ್ಬೋದು. ತುಂಬ ಖುಷಿ ಆಗುತ್ತೆ. ಏಕೆಂದರೆ ಎಲ್ಲರಿಗೂ ಎಲ್ಲರದ್ದು ಗೊತ್ತಿರಲ್ಲ. ನಾವು ತಿಳ್ಕೊಂಡಷ್ಟು ಒಳ್ಳೆಯದು. ಇದೆಲ್ಲ ಗೊತ್ತಿರಬೇಕು ಆ್ಯಕ್ಚುಲಿ. ಏಕೆಂದರೆ ಯಾವುದಾದ್ರೂ ಒಂದು ರಾಶಿ ಅಂತ ಹೇಳಿದ್ರೆ ಈ ದಿಕ್ಕಿರುತ್ತೆ, ಈ ಗ್ರಹ ಇರುತ್ತೆ, ಈ ವೃಕ್ಷ ಇರುತ್ತೆ ಅಂತ ನಮಗೂ ಒಂದು ಐಡಿಯಾಗಳು ಬರುತ್ತೆ. ಹಾಗಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನದಲ್ಲಿ. ಇಲ್ಲಿ ತುಳಸಿ ಬೃಂದಾವನ ಇದೆ, ಕೃಷ್ಣ ಕೂಡ ಇದೆ, ಕೃಷ್ಣನ ವಿಗ್ರಹ ಕೂಡ ಇದೆ. ಬೃಂದಾವನ ಅಂತ ಕರೀತಾರೆ. ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ನೆಕ್ಸ್ಟ್ ನೀವು ನೋಡ್ಬೋದು, ಇಲ್ಲಿ ಬಂದು ನಾಗದೇವತೆಗಳ ವಿಗ್ರಹ ಇದೆ. ನಾಗದೇವತೆಗಳು ನೋಡ್ತಿರ್ಬೋದು ನೀವು. ನಿಜವಾದ ನಾಗರಹವೇ ಇರ್ಬೋದು ಅದು ಅನ್ನೋ ಥರ ಕಾಣಿಸ್ತಿತ್ತು. ತುಂಬ ಚೆನ್ನಾಗಿತ್ತು. ಓಂ ಷಣ್ಮುಖಾಯ ನಮಃ, ಓಂ ಪಾಲನೇತ್ರ ಸುಧಾಯ ನಮಃ ಅಂತ ಹೇಳಿ ಶ್ಲೋಕ ಕೂಡ ಹಾಕಿದ್ರು. ಅದನ್ನು ಕೂಡ ಹೇಳಿದೆ ನಾನು. ಈ ವಿಗ್ರಹ ಎಷ್ಟು ಚೆನ್ನಾಗಿದೆ ಅಂದರೆ, ಒಳಗಡೆ ವಿಗ್ರಹಗಳೆಲ್ಲ ತುಂಬ ಚೆನ್ನಾಗಿದೆ. ತುಂಬ ಅಲಂಕಾರಿಕವಾಗಿ ಪೂಜೆ ಕೂಡ ಮಾಡಿದ್ದಾರೆ. ಪೂಜೆನೂ ಕೂಡ ಇಲ್ಲಿ ತುಂಬ ಚೆನ್ನಾಗಿ ಮಾಡ್ತಾ. ಈ ದೇವ್ರ ಸುತ್ತ ತೋರಿಸಿದ್ದೀನಿ ನಿಮಗೆ, ನಾಗದೇವತೆ ಸುತ್ತ ತೋರಿಸಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ. ಅಲ್ಲಿ ಬಂದು ಇಲ್ಲಿ
ನಾಗದೇವತೆನೇ ಇರ್ಬೋದು, ನಾಗರಾವೇ ಇದೆ ಅನ್ನೋ ಥರ ಕಾಣಿಸ್ತಿದೆ. ತುಂಬ ಸುತ್ತ ನೋಡಿ ನೀವು ಹಾಗೆ ಇದೆ. ಇದು ಬಂದು ಪೇಂಟಿಂಗ್, ವಿನಾಯಕಂದು ಪೇಂಟಿಂಗ್ ಮಾಡಿದ್ದಾರೆ. 7 ಎಡೆ ಸರ್ಪ ಮತ್ತು ವಿನಾಯಕಂದು ಹಾಗೂ ಆ ಕಡೆ ಈ ಕಡೆ ಬಂದು ಆನೆಗಳದ್ದು ಪೇಂಟಿಂಗ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ನೋಡಲಿಕ್ಕೆ, ಸಖತ್ತಾಗಿತ್ತು ಆ ಪೇಂಟಿಂಗ್. ತುಂಬ ಡಿಫ್ರೆಂಟಾಗಿ ಚೆನ್ನಾಗಿ ಮಾಡಿದರು. ಇಲ್ಲಿ ಹಾಗೆ ಹೋದರೆ ಇಲ್ಲೊಂದು ಕಾವೇರಿದು ವಿಗ್ರಹ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂದರೆ ಮೇಲ್ಗಡೆಯಿಂದ ಕಾವೇರಿ ನೀರನ್ನ ಕೊಡ್ತಿದ್ದಾರೆ, ಕೆಳಗಡೆಯಿಂದ ಇವ್ರು ಕುಡಿತಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಂದರೆ ಈ ವಿಗ್ರಹ ನೋಡಲಿಕ್ಕೆ ಒಂಥರ ಖುಷಿ ಆಗ್ತಿತ್ತು. ಹಾಗೆ ದೇವಸ್ಥಾನದ ಸುತ್ತ ನಿಮ್ಗೆ ತೋರಿಸೋಣ ಅಂದ್ಬಿಟ್ಟು ಒಂದೊಂದೂ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿದೆ. ಅದಲ್ಲದೆ ದೇವಸ್ಥಾನದ ಮುಂದೆ ಡ್ರಾಯಿಂಗ್ ಅಂದರೆ ರಂಗೋಲಿನ ಕೂಡ ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾರೆ. ಪೇಂಟಿಂಗ್ ಸಮೇತ ತುಂಬ ಚೆನ್ನಾಗಿ ಬಿಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಹಾಗೆ ನೀವು ನೋಡ್ತಿರ್ಬೋದು ಎಲ್ಲ ಸುತ್ತ ಕೂತ್ಕೊಳ್ಳಿಕ್ಕೆ ಕಟ್ಟಡಗಳನ್ನ ಮಾಡಿದ್ದಾರೆ, ಅಂದರೆ ಸ್ಟೆಪ್ಸ್ ವಿತ್ ಕಟ್ಟಡಗಳನ್ನ ಮಾಡಿದ್ದಾರೆ. ಅಲ್ಲೂ ಕೂಡ ಪೇಂಟಿಂಗ್, ರಂಗೋಲಿಲಿ ಪೇಂಟಿಂಗ್ ಮಾಡಿರೋದು ತುಂಬ ಚೆನ್ನಾಗಿದೆ. ಇಲ್ಲಿ ಹಾಗೆ ಸ್ಟೆಪ್ಸ್ ಹತ್ತಿ ನಾನು ನೋಡೋಣ ಇಲ್ಲೇನೋ ಇದೆಯಲ್ಲ ಅಂದ್ಕೊಂಡು ಬಂದೆ. ಇಲ್ಲೂ ಕೂಡ ಪಾರ್ಕ್ನ ಇಂಪ್ರೂವ್ಮೆಂಟ್ ಮಾಡ್ತಿದ್ದಾರೆ. ಅಲ್ಲಿ ಆ ಕಡೆ ಈ ಕಡೆಗೆ ಸ್ವಲ್ಪ ಗಿಡಗಳನ್ನೆಲ್ಲ ಹಾಕಿ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಚೆನ್ನಾಗಿದೆ ಇಲ್ಲೂ ಕೂಡ. ದಾಳಿಂಬೆ ಗಿಡ ಹಾಗೂ ಪ್ರತಿಯೊಂದು ಗಿಡಗಳನ್ನೂ ಹಾಕಿ ಅಲ್ಲೂ ಕೂಡ ಇಂಪ್ರೂವ್ಮೆಂಟ್ ಮಾಡ್ತಿದ್ದಾರೆ. ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ಹಾಗೆ ನೋಡ್ತಿರ್ಬೋದು ದೇವಸ್ಥಾನ ಸುತ್ತ ನೀವು ಎಷ್ಟು ಚೆನ್ನಾಗಿದೆ ಅಂದರೆ ಸಖತ್ ಖುಷಿ ಆಗುತ್ತೆ. ಸ್ವರ್ಗಕ್ಕೆ ಒಂದೇ ಗೇಣು ಅನ್ನೋಷ್ಟು ಚೆನ್ನಾಗಿದೆ ಇಲ್ಲಿ, ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ಇಲ್ಲಿ ಪೇಂಟಿಂಗ್ ಕೂಡ ಅಷ್ಟೇ, ಒಂದೊಂದಕ್ಕೂ ನೀಟಾಗಿ ಪೇಂಟಿಂಗ್ ಮಾಡಿದ್ದಾರೆ. ಎಲ್ಲದಕ್ಕೆ ಯಾವ್ಯಾವ ಕಾಂಬಿನೇಷನ್, ಯಾವ್ಯಾವ ಕಲರ್ ಕಾಂಬಿನೇಷನ್ ಬೇಕು, ಯಾವ್ಯಾವ ಕಲರ್ ಕಾಂಬಿನೇಷನ್ ಹಾಕಿದ್ರೆ ಚೆನ್ನಾಗಿರುತ್ತೆ ಆ ಥರ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ದೇವಸ್ಥಾನ ಇನ್ನೂ ಕೂಡ ಓಪನ್ ಇರಲಿಲ್ಲ. ನಾನು ಹಾಗೆ ಹೊರಗಡೆಯಿಂದ ಕೈ ಮುಕ್ಕೊಂಡು ಸ್ವಲ್ಪ ಹೊತ್ತು ಇಲ್ಲೇ ಕೂತ್ಕೊಳ್ಳೋಣ ಅಂದ್ಬಿಟ್ಟು ಕೂತ್ಕೊಂಡಿದ್ದೆ. ಹಾಗೆಯೇ ಎಲ್ಲನೂ ಕ್ಯಾಪ್ಚರ್ ಮಾಡ್ತಾಯಿದ್ದೆ. ಎಷ್ಟು ಚೆನ್ನಾಗಿತ್ತು ಅಂದರೆ ನನಗೆ ಆ ಬಾಗಿಲುಗಳು ಕೂಡ ತುಂಬ ಇಷ್ಟ ಆಯಿತು. ಆ ಡೋರ್ಗಳು ನೀವು ನೋಡ್ತಿರ್ಬೋದು. ಇಲ್ಲಿ 3 ದೇವಸ್ಥಾನದ ಬಾಗಿಲುಗಳಿದೆ. ಆ ದೇವಸ್ಥಾನದ ಒಂದೊಂದೂ ಡಿಫ್ರೆಂಟ್ ಆಗಿದೆ, ಎಷ್ಟು ಚೆನ್ನಾಗಿದೆ ಅಂತ ಬಾಗಿಲುಗಳು. ಒಂದು ಬಂದು ಗಣಪತಿ, ಒಂದು ಶಿವಲಿಂಗ ಹಾಗೂ ಒಂದು ಅಮ್ಮನವರ ದೇವಸ್ಥಾನ. ಇದು ಬಂದು ರಂಗಮಂಟಪ, ಅನ್ನಪೂರ್ಣೇಶ್ವರಿ ಅಮ್ಮನವರ ರಂಗಮಂಟಪ ಇದು. ಇಲ್ಲಿ ಬಂದು ಭರತನಾಟ್ಯ, ಪ್ರತಿಯೊಂದು ಸಂಗೀತ ಎಲ್ಲ ನಡೀತಾ ಇರುತ್ತೆ. ಅವಾಗವಾಗ ಪೂಜೆಗಳಿದ್ದಾಗ, ದೊಡ್ಡ ದೊಡ್ಡ ಪೂಜೆಗಳಿದ್ದಾಗ ಇಲ್ಲಿ ಸಂಗೀತ ಕಾರ್ಯಕ್ರಮ ಹಾಗೂ ನಾಟ್ಯ ಕಾರ್ಯಕ್ರಮಗಳನ್ನೆಲ್ಲ ಇಡ್ತಾರೆ. ಅದಲ್ಲದೆ ಫಂಕ್ಷನ್ಗಳು ಕೂಡ ನಡೆಯುತ್ತೆ ಇಲ್ಲಿ. ಬರ್ಡೇ ಫಂಕ್ಷನ್ ಇರ್ಬೋದು, ನಾಮಕರಣದ ಫಂಕ್ಷನ್ ಇರ್ಬೋದು, ಈ ಥರ ಎಲ್ಲ ನಡೆಯುತ್ತೆ. ಇದು ಬಂದು ಭೋಜನಾಲಯ. ಇಲ್ಲಿ ಊಟ ಮಾಡೋದು ಇಲ್ಲಿರುತ್ತೆ. ಅದಲ್ಲದೆ ಇಲ್ಲಿ ಅಡುಗೆ ಮನೆ, ಇದು ಬಂದು ಇಲ್ಲೆಲ್ಲ ಅಡುಗೆ ಮಾಡೋದಿರುತ್ತೆ. ಪ್ರಸಾದಗಳ ಟೈಮಲ್ಲಿ ಇರ್ಬೋದು ಅಥವಾ ಫಂಕ್ಷನ್ ಹಾಲ್ ಕೊಡ್ತಾರಲ್ಲ ಫಂಕ್ಷನ್ ಮಾಡಲಿಕ್ಕೆ, ಆವಾಗಲೂ ಕೂಡ ಇಲ್ಲೇ ಅಡುಗೆ ಮಾಡ್ಕೊಳ್ಳೋದು. ತುಂಬ ಚೆನ್ನಾಗಿದೆ. ಇಲ್ಲೇ ಪಕ್ಕದಲ್ಲೇ ಪುರೋಹಿತರುಗಳ ಮನೆಗಳು ಕೂಡ ಇತ್ತು. ನಾನು ಅದನ್ನೆಲ್ಲ ಕ್ಯಾಪ್ಚರ್ ಮಾಡ್ತಾಯಿದ್ದೆ. ಎಲ್ಲ ದೇವಸ್ಥಾನದಲ್ಲಿ ಎಷ್ಟು ಚೆನ್ನಾಗಿ ಒಂದೊಂದು ಜಾಗನೂ, ಒಂದೊಂದು ಪ್ಲೇಸ್ಗಳನ್ನೂ ಕೂಡ ಅವ್ರು ವೇಸ್ಟ್ ಮಾಡಿಲ್ಲ. ದೇವಸ್ಥಾನಗಳಂದರೆ ಹೀಗಿರಬೇಕು, ಸ್ವರ್ಗನೇ ನೋಡಿದಾಗ ಆಗುತ್ತೆ. ತುಂಬ ಚೆನ್ನಾಗಿದೆ, ಸಖತ್ತು ಇಂಪ್ರೂವ್ಮೆಂಟ್ ಆಗಿದೆ ದೇವಸ್ಥಾನ. ಒಂದೊಂದು ಜಾಗನೂ ಕೂಡ ವೇಸ್ಟ್ ಮಾಡಿದೆ, ಎಲ್ಲನೂ ಡಿಫ್ರೆಂಟಾಗಿ ಮಾಡಿದ್ದಾರೆ ಇಲ್ಲಿ. ತುಂಬ ಖುಷಿಯಾಯಿತು. ನೀವು ನೋಡ್ತಿರ್ಬೋದು ದೇವಸ್ಥಾನ ಸುತ್ತ ಕೂಡ ಹೇಗಿದೆ ಅಂತ. ತುಂಬ ಚೆನ್ನಾಗಿ ಕೆತ್ತನೆಯನ್ನು ಮಾಡಿದ್ದಾರೆ, ಸಖತ್ತಾಗಿದೆ ನಿಜವಾಗ್ಲೂ ನೋಡಲಿಕ್ಕೆ. ಒಳಗಡೆ ಎಲ್ಲ ತೋರಿಸ್ಲಿಕ್ಕೆ ರೂಮ್ಗಳೆಲ್ಲ ಕ್ಲೋಸ್ ಇತ್ತು. ಅದು ಬಂದು ಚೇರು ಬರ್ಡೇಗಳಿಗೆ, ನಾಮಕರಣಗಳಿಗೆಲ್ಲ ಕೊಡ್ತಾರೆ, ಪ್ರೆಗ್ನೆನ್ಸಿ ಫಂಕ್ಷನ್ಸ್ಗೆಲ್ಲ ಕೊಡ್ತಾರೆ. ಇಲ್ಲಿ ಬಂದು ನೀರಿನ ವ್ಯವಸ್ಥೆ ಕೂಡ ತುಂಬ ಚೆನ್ನಾಗಿದೆ. ಶೌಚಾಲಯ ಇರ್ಬೋದು, ನೀರಿನ ವ್ಯವಸ್ಥೆ ಇರ್ಬೋದು, ತುಂಬ ಚೆನ್ನಾಗಿದೆ ದೇವಸ್ಥಾನದಲ್ಲಿ. ಹಾಗೆ ಹಾಲ್ ಕೂಡ ತುಂಬ ದೊಡ್ಡದು, ಎಷ್ಟು ಜನ ಬೇಕಾದರೂ ಇಲ್ಲಿ ಕೂರ್ಬೋದು, ಆ ಥರ ಇದೆ. ಹಾಗೆ ಕೂತ್ಕೊಂಡು ನಾವು ಏನಾದರೂ ಹೇಳ್ಕೊಳ್ಳಿಕ್ಕೂ ದೇವ್ರ ಹತ್ರ ತುಂಬ ಶಾಂತವಾಗಿ, ಪ್ರಶಾಂತವಾದ ಪ್ಲೇಸ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ. ನೀವು ನೋಡ್ತಿರ್ಬೋದು ಅಮ್ಮನವ್ರದ್ದು ವಿಗ್ರಹ, ವಿನಾಯಕನ ತೊಡೆ ಮೇಲೆ ಕೂರಿಸ್ಕೊಂಡು ಕೂತಿರೋವಂಥ ವಿಗ್ರಹ ತುಂಬ ಚೆನ್ನಾಗಿದೆ. ಇನ್ನೂ ಡೋರ್ ಓಪನ್ ಆಗಿರಲಿಲ್ಲ, ಹಂಗಾಗಿ ನಾನು ಇದನ್ನೆಲ್ಲ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಕ್ಯಾಪ್ಚರ್ ಮಾಡ್ತಾಯಿದ್ದೆ. ತುಂಬ ಚೆನ್ನಾಗಿತ್ತು. ಅಮ್ಮನವ್ರನ್ನ ಜೂಮ್ ಮಾಡಿ ತೋರಿಸ್ತಾ ಇದ್ದೆ, ಏಕೆಂದರೆ ವಿಡಿಯೋದಲ್ಲಿ ನೀವು ಕೂಡ ನೋಡಬೇಕಲ್ವ, ನಿಮಗೂ ಕೂಡ ಇಷ್ಟ ಆಗುತ್ತೆ ಇದು ಅಂತ ಅನ್ಕೋತೀನಿ. ತುಂಬ ಚೆನ್ನಾಗಿದೆ. ಡೋರ್ಗಳನ್ನ ನೋಡ್ತಿದ್ದೀರಲ್ಲ, ಒಂದೊಂದೂ ಎಷ್ಟು ನೀಟಾಗಿ ಕೆತ್ತನೆ ಮಾಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿದೆ. ಈಗ 5:30 ಆಯಿತು, ಹಾಗಾಗಿ ದೇವಸ್ಥಾನ ಓಪನ್ ಮಾಡಿದ್ರು. ಇದು ಬಂದು ವಿನಾಯಕನ ವಿಗ್ರಹ. ಪೂಜೆ ಎಲ್ಲ ತುಂಬ ಅಲಂಕಾರಿಕವಾಗಿ ತುಂಬ ಚೆನ್ನಾಗಿ ಮಾಡ್ತಾರೆ. ಇಲ್ಲಿ ನಾನು ನೋಡಿದಾಗ 3 ಮೆಂಬರ್ಸ್ ಪುರೋಹಿತರಿದ್ದರು. 3 ಜನ ಅವ್ರವ್ರ ಕೆಲಸಗಳನ್ನ ಅವ್ರು ಮಾಡ್ತಾಯಿದ್ರು. ತುಂಬ ಚೆನ್ನಾಗಿತ್ತು. ಅದು ಬಂದು ಶಿವಲಿಂಗ. ಇದು ಅನ್ನಪೂರ್ಣೇಶ್ವರಿ ಅಮ್ಮನವರ ವಿಗ್ರಹ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ಅಂದರೆ ಸ್ಯಾರಿ, ಬಳೆ ಎಲ್ಲನೂ ತೊಡಿಸಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ನೀವು ನೋಡ್ತಿರ್ಬೋದು
ಹತ್ರದಿಂದ ನೋಡಿ ಗೊತ್ತಾಗುತ್ತೆ. ಇಲ್ಲಿ ಬಳೆನೂ ಕೂಡ ಹಾಕಿದ್ದಾರೆ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ನೀವು ಕೂಡ ಇಲ್ಲಿ ಒಂದ್ಸರಿ ಬಂದು ಹೋಗಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಇದ್ರೆ ಕಮೆಂಟ್ ಮುಖಾಂತರ ತಿಳಿಸಿ. ನೆಕ್ಸ್ಟ್ ವಿಡಿಯೋಗೋಸ್ಕರ ಬೆಲ್ ಐಕನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.